ನಾವು ಅಲ್ಲಲ್ಲಿ ಇಷ್ಟೇ ಬಾವಿ ತೋಡ್ತಾ ಬಂದರೆ ನಮಗೆ ಗುಂಡಿ ಸಿಗುತ್ತೆ ಹೊರತು ನೀರು ಸಿಗಲ್ಲ. ಹಾಗಾಗಿ ಎಲ್ಲ ದೇವರಿಗೆ ಹರಕೆ ತುಲಾಭಾರ ಅದು ಇದು ಕೊಡೋದನ್ನು ಬಿಟ್ಟು ನೀವು ಒಂದೇ ಶಕ್ತಿಯನ್ನು ನಂಬಿದಾಗ ಆ ಶಕ್ತಿ ನಿಮ್ಮನ್ನು ಕೈ ಹಿಡಿತದೆ. ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ. ಒಂದೇ ಶಕ್ತಿನ ನಂಬಿದಾಗ ಅದು ನಿಮ್ಮ ಗ್ರಾಮ ದೇವರಾಗಿರ್ಬೋದು ಅಥವಾ ಶಕ್ತಿ ಆಗಿರ್ಬೋದು, ನಿಮ್ಮ ಕುಲದೇವರಿರ್ಬೋದು, ನಿಮ್ಮ ಇಷ್ಟ ದೇವರಿರ್ಬೋದು. ಒಂದೇ ಶಕ್ತಿ ನಂಬಿದಾಗ ಒಂದೇ ಕಡೆ ಆಳವಾಗಿ ಇಳಿದಾಗ ನಮಗೆ ನೀರು ಸಿಗ್ತದೆ. ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕು ಅಂದ್ರೂ ನಿಮ್ಮ ಗ್ರಾಮ ದೇವರು, ಅದು ಶಿವ ಆಗಿರ್ಬೋದು, ದೇವಿ ಆಗಿರ್ಬೋದು, ಮತ್ತು ನಿಮ್ಮ ಕುಲ ದೇವರು, ಕುಟುಂಬ ದೇವರು ಅಂತೀವಲ್ಲ ಅದು, ಮತ್ತು ನಿಮ್ಮ ಮನೆ ದೇವರು, ಈ ಮೂರಕ್ಕೆ ಪ್ರಾರ್ಥನೆ ಮಾಡಿ. ಆ ಮೂರು ಶಕ್ತಿ ನಿಮ್ಮಲ್ಲೇ ಇದೆ. ಈ ಮೂರು ಶಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದಾಗ ನೀವು ಏನೇ ಕೆಲಸ ಮಾಡಿದ್ರೂ ನಿಮಗೆ ಅದರಲ್ಲಿ ಸಕ್ಸಸ್ ಸಿಗ್ತದೆ. ಈಗ ಅಮ್ಮ ಅಂತ ನಾವು ಎಲ್ಲರನ್ನೂ ಕರಿತೀವಿ, ಆದರೆ ನಮ್ಮ ನಿಜವಾದ ತಾಯಿ ಯಾರು, ನಿಮ್ಮ ಶಕ್ತಿ ಯಾವುದು, ನಿಮ್ಮ ತಾಯಿ ಯಾವುದು, ಅದು ನಿಮ್ಗೆ ಗೊತ್ತಾಗಬೇಕು. ನಾವು ನಮ್ಮ ಮನೆ ದೇವರು ಕುಲದೇವ್ರನ್ನ ಬಿಟ್ಟು ಬೇರೆ ಎಲ್ಲ ಕಡೆ ಸುತ್ತಾಡ್ಕೊಂಬರ್ತೀವಿ, ಬೇರೆ ಎಲ್ಲ ಕಡೆ ಹರಕೆ ಕಟ್ಕೊಂಬರ್ತೀವಿ, ಆದರೆ ಯಾವ ದೇವರು ಕೈ ಹಿಡಿಯಲ್ಲ. ಒಂದು ದೇವ್ರಿಗೆ ಹೋಗ್ತೀವಿ, ಮದುವೆ ಕೇಳಿದ್ವಿ, ಇನ್ನೊಂದು ಕಡೆ ಮಕ್ಕಳಿಗೆ ಕೇಳಿದ್ವಿ, ಇನ್ನೊಂದು ಕಡೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕೇಳಿದ್ವಿ, ಇನ್ನೊಂದು ಕಡೆ ಇನ್ನೊಂದೇನೋ ಕೇಳ್ತೀವಿ, ಯಾರೂ ಕೈ ಹಿಡಿಯಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಒಂದು. ಎರಡನೇದು ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಗ್ರಾಮ ದೇವರಂತ ಏನಿದೆ ಅವುಗಳನ್ನು ನಂಬಿ. ನಿಮ್ಮನ್ನು ನೀವು ನಂಬಿದ್ರೆ, ನನ್ನ ಕೈಲಿ ಆಗುತ್ತೆ ಅಂತ ನಂಬಿದ್ರೆ ಆಗುತ್ತೆ. ನನ್ನ ಕೈಲಿ ಆಗಲ್ಲ ಅಂತ ನೀವು ನಂಬಲ್ಲ ನಿಮಗೆ ಅಂದರೆ ಏನೂ ಆಗಲ್ಲ. ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ 5 ವರ್ಷದ ಹುಡುಗ, ಒಬ್ಬ 10 ವರ್ಷದ ಹುಡುಗ ಇರ್ತಾನೆ. ಅವರು ಒಂದು ತೋಟದ ಹತ್ರ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ 10 ವರ್ಷದ ಬಾಲಕ ಸ್ವಲ್ಪ ದಪ್ಪ ಇರ್ತಾನೆ. ಅವನು ಕಾಲು ಜಾರಿ ಒಂದು ಪಾಳು ಬಿದ್ದು ಬಾವಿಲಿ ಬಿದ್ದು ಬಿಡ್ತಾನೆ. ಅಲ್ಲಿ ಹತ್ತಿರದಲ್ಲಿ ಯಾರೂ ಇರಲ್ಲ. ಈ 5 ವರ್ಷದ ಹುಡುಗ ಇರ್ತಾನೆ. ಅವನಿಗೆ ಏನು ಮಾಡಬೇಕಂತ ತೋಚಲ್ಲ. ಅಲ್ಲಿ ಒಂದು ಪಕ್ಕದಲ್ಲಿರುವಂಥ ಒಂದು ಹಗ್ಗ, ಬಕೆಟ್ ತಗೊಂಡು ಅವನೆಲ್ಲ ಶಕ್ತಿ ಮೀರಿ ಮೇಲೆತ್ತಾನೆ, ಬಚಾವ್ ಮಾಡ್ತಾನೆ. ಇದು ಊರಿಗೆಲ್ಲ ಗೊತ್ತಾಗುತ್ತೆ. ಊರಲ್ಲೆಲ್ಲರೂ ಇದು ಹೇಗೆ ಸಾಧ್ಯ ಅಂತಾರೆ. ಯಾಕಂದರೆ ಅವ್ರ ಮನೇಲೂ ಸಹ ಆ ಹುಡುಗ, 5 ವರ್ಷದ ಹುಡುಗ ಏನಿದ್ದಾನೆ, ಒಂದು ಲೋಟನ ಈ ಕಡೆಯಿಂದ ಈ ಕಡೆ ಎತ್ತಿ ಇಡಲ್ಲ. ಅಷ್ಟು ಸೋಂಬೇರಿ ಆಗಿದ್ದವನು 10 ವರ್ಷದ ಬಾಲಕನನ್ನು ಆ ಬಾವಿಯಿಂದ ಎತ್ತಿದ್ದು ಹೇಗೆ ಸಾಧ್ಯ ಆಯಿತು ಅಂದರೆ, ಇದರ ತಾತ್ಪರ್ಯ ಏನು ಅಂದರೆ, ಅಲ್ಲಿ ಅವನಿಗೆ ನಿನ್ನ ಕೈಲಾಗಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳೋರು ಯಾರೂ ಇರಲಿಲ್ಲ. ಹಾಗಾಗಿ ಅವನು ಎತ್ತದ. ಅದೇ ರೀತಿ ನಿಮಗೂ ಸಹ ನಿಮ್ಮಿಂದ ಎಲ್ಲ ಸಾಧ್ಯ ಇದೆ. ನೀವು ಶಕ್ತಿ ಸಾಧನೆ ಮಾಡ್ಬೋದು. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ಕೋಬೋದು. ಬೇರೆಯವ್ರ ಸಮಸ್ಯೆನೂ ಬಗೆಹರಿಸ್ಬೋದು. ಮನೇಲೇ ನೀವು ಹೋಮ ಅಗ್ನಿಹೋತ್ರ ಮಾಡಿಕೊಂಡು ಮನಸ್ಸನ್ನು, ನಿಮ್ಮ ಮನೇನ ಶುದ್ಧಿ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಶಕ್ತಿನ ಅನಲೈಸ್ ಮಾಡಬೇಕು, ನಿಮಗೆಲ್ಲ ಬರುತ್ತೆ, ಎಲ್ಲ ಗೊತ್ತಿದೆ, ಮಾಡಬಹುದು. ಈಗ ನಿಮ್ಮ ಕೈಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ನೆಗೆಟಿವ್ ಜನ. ನಿಮ್ಮದು ಸಂಬಂಧದಲ್ಲೇ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು ಆಗಿರ್ಬೋದು, ನಿಮ್ಮ ಕೆಲಸಗಾರರು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಯಾರೇ ಇರಲಿ ಇದ್ದಾರೆ. ಹಾಗಾಗಿ ನೀವು ಮಾಡ್ತಾ ಇಲ್ಲ. ಈಗ ನೀವು ನಿಮ್ಮನ್ನು ನಂಬ್ಕೊಂಡಾಗ, ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ನೀವು ನಂಬಿದಾಗ, ಆಮೇಲೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಗ್ರಾಮ ದೇವರನ್ನು ನೀವು ನಂಬ್ಕೊಂಡಾಗ ನೀವು ಆ ಶಕ್ತಿನ, ಆ ದೇವರ ಜೊತೆ ನೀವು ಕನೆಕ್ಟ್ ಆಗಬಹುದು. ಸ್ವಲ್ಪ ನೆಗೆಟಿವಿಟಿ ಯಾರಲ್ಲಿ ಜಾಸ್ತಿ ಇದೆಯೋ, ಯಾರು ಬರೀ ನೆಗೆಟಿವ್ ಮಾತಾಡ್ತಾ ಇರ್ತಾರೋ ಅಂಥವರಿಂದ ಸ್ವಲ್ಪ ದೂರ ಇರಿ. ಅವ್ರು ನಿಮ್ಮ ಎನರ್ಜಿನ ಸಕ್ ಮಾಡ್ತಾ ಇರ್ತಾರೆ. ಮತ್ತು ನೀವು ಹೋಗಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅವ್ರ ಹತ್ರನೇ ಹೋಗಿ ಹೇಳ್ತೀರಾ, ಅವ್ರ ಹತ್ರನೇ ಸಜೆಷನ್ ಕೇಳ್ತೀರಾ. ಅವ್ರು ನಿಮಗೆ ಯಾವ ರೀತಿ ಡಿಮೋಟಿವೇಟ್ ಮಾಡಬೇಕು ಅದನ್ನು ಮಾಡ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನೀವು ಹಾಗೆ ಆಗಿರ್ತೀರ. ನೀವೊಂದು ಮೊಟ್ಟೆ ತಂದು ಕೊಟ್ರು, ಅಯ್ಯೋ ಮೊಟ್ಟೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಪ್ಪ ಅಂತ ಮೊಟ್ಟೆ ತಿಂತೀರಾ. ಅದು ಆ ರೀತಿ ಪ್ರೋಗ್ರಾಮಿಂಗ್ ಮಾಡ್ಕೊಂಡೇ ತಿಂತೀರಾ, ನಿಮ್ಗೆ ಗ್ಯಾಸ್ಟ್ರಿಕ್ಕೇ ಆಗುತ್ತೆ. ಇನ್ನು ನೀವು ಸ್ಟೇಟಸ್ಸು ಮೊಬೈಲಲ್ಲಿ ವಾಟ್ಸಪ್ ಸ್ಟೇಟಸ್ ಎಂಥವು ನೋಡ್ತೀರಾ, ಯಾರ್ದು ನೋಡ್ತೀರಾ ಅಂದರೆ ಬದುಕೆ ನಶ್ವರ, ಬದುಕು 3 ದಿವಸ, ಇಂಥವೇ ನೋಡ್ತೀರಾ. ಇನ್ನು ಹಾಡು ಕೇಳೋದು ಸಹ ನೀವು ಅಂಥ ಫೀಲಿಂಗ್ಸ್ ಹಂಗೆ ಕೇಳ್ತೀರಾ, ಅದನ್ನೇ ಪ್ರೋಗ್ರಾಮಿಂಗ್ ಮಾಡ್ಕೋತೀರಾ. ನೀವು ಸ್ಟೇಟಸ್ ಏನಾಗ್ತೀರಾ, ಅನಾಥ ಮಗುವಾದೆ, ಮೋಸ ಮಾಡಲೆಂದು ನೀನು ಬಂದೆಯಾ. ಇದೇನಾಗುತ್ತೆ ಅಂದರೆ ನಿಮ್ಮ ಮೈಂಡು ಅದನ್ನು ರಿಸೀವ್ ಮಾಡುತ್ತೆ. ಹಾಗಾಗಿ ನೆಗೆಟಿವಿಟಿ ನಿಮ್ಮ ಮೈಂಡಲ್ಲಿ ಬರಲಿಕ್ಕೆ ಕೊಡಬೇಡಿ. ನೆಗೆಟಿವ್ ಜನರಿಂದ ದೂರವಿರಿ. ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ನೀವೇ ಪರಮಾತ್ಮ. ಎಲ್ಲ ಶಕ್ತಿ ನಿಮ್ಮಲ್ಲೇ ಇದೆ. ಎಲ್ಲ ನಮ್ಮ ಮನಸ್ಸಲ್ಲೇ ಆಗ್ತಾ ಇರುವಂಥದ್ದು. ನೀವೊಂದು ಡೀಪಾಗಿ ಯಾವುದು ಸಿನಿಮಾ ನೋಡ್ತಾ ಕೂತ್ಕೊಳ್ತೀರಾ, ಅಲ್ಲಿ ಇಮೋಷನಲ್ಲಿ ಸೀನ್ ಬರ್ತದೆ, ನೀವು ಕಣ್ಣೀರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಗೊತ್ತಿದೆ ಅದು ಸಿನಿಮಾ ಅಂತ, ಆದರೂ ನೀವು ಅಳ್ತಾ ಇರ್ತೀರಾ. ದುಃಖ ಒಮ್ಮಳಿಸಿ ಬರ್ತಾ ಇರ್ತದೆ. ಯಾಕೆ ಅಳ್ತೀರಾ? ಯಾಕಂದರೆ ನಿಮ್ಗದು ಸಿನಿಮಾ ಅಂತ ಗೊತ್ತಿದೆ, ಆದರೆ ನಿಮ್ಮ ಮೈಂಡಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಏನು ನೋಡ್ತಿರೋ, ಏನು ಕೇಳ್ತಿರೋ, ಏನು ಮಾತಾಡ್ತಿರೋ, ಏನು ಮಾಡ್ತಿರೋ ಅದೇ ನಿಮ್ಮ ಬಾಡಿ ತಗೊಳುತ್ತೆ, ನಿಮ್ಗೆ ಕೊಡುತ್ತೆ. ಹಾಗಾಗಿ ಪಾಸಿಟಿವ್ ಆಗಿರಿ.
ಒಳ್ಳೆಯದನ್ನೇ ಮಾತಾಡಿ. ಇನ್ನು ದೇವಿ ಶಕ್ತಿಗೆ ನೀವು ಶರಣಾದಾಗ, ಈಗ ನೀವು ಒಂದು ಮನೆಯಲ್ಲಿ ದೇವಿ ಪೂಜೆ ಮಾಡಬೇಕಾದ್ರೆ, ದೇವರ ಪೂಜೆ ಮಾಡಬೇಕಾದ್ರೆ ಮಾರ್ಕೆಟಿಂದ ಹೂ ತಂದು ಹಾಕ್ತೀರಾ, ಅದು ಸಂಜೆ ಬಾಡುತ್ತೆ. ನೀವು ಮಾರನೇ ದಿವಸ ಅದನ್ನು ತೆಗೆದುಬಿಟ್ಟು ಎಲ್ಲಿ ಬೇಕಲ್ಲಿ ಹಾಕಲ್ಲ. ಅದಕ್ಕೆ ತುಂಬ ಸೇಫಾಗಿ ಸಪ್ರೇಟಾಗಿ ಕಸದ ಬುಟ್ಟಿಗೆ ಹಾಕ್ತೀರಾ. ಬೆಳಗ್ಗೆಯಿಂದ ಸಂಜೆ ಬಾಡೋ ಆ ಹೂವಿಗೆ ಆ ದೇವರು ಅಷ್ಟೊಂದು ಸೇಫಾಗಿ ಅಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ತಾನೆ ಅಂದರೆ, ಇನ್ನು ನೀವು ದೇವರ ಆರಾಧನೆ ಮಾಡಿದ್ರೆ ನಿಮ್ಮನ್ನು ಚೆನ್ನಾಗಿ ದೇವರು ನೋಡ್ಕೊಳ್ಳಲ್ವಾ? ಆ ದೇವರೊಂದಿಗೆ ನೀವು ನೇರ ಸಂಪರ್ಕ ಮಾಡಿದಾಗ ನಿಮಗೆ ಕಷ್ಟ ಬರ್ಬೋದಾ? ಯಾರಾದರೂ ನಿಮಗೆ ತೊಂದರೆ ಕೊಡ್ಬೋದಾ? ಖಂಡಿತ ಇಲ್ಲ. ನೇರ ಸಂಪರ್ಕ ಸಾಧಿಸೋದು ಹೇಗೆ? ನಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸ್ಕೊಳ್ಳೋದು ಹೇಗೆ? ಆ ಶಕ್ತಿನ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ? ಇವತ್ತಿಂದ ನೆಗೆಟಿವ್ ಮಾತಾಡೋದನ್ನು ಮೊದಲು ನಿಲ್ಲಿಸ್ಬಿಡಿ. ಅದು ನಿಮ್ಮ ಬಗ್ಗೆನೇ ಆಗಿರ್ಬೋದು, ಇನ್ನು ದುಡ್ಡಿನ ಬಗ್ಗೆನೂ ಆಗಿರ್ಬೋದು. ನನ್ನ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ನೀವು ಹೇಳ್ತೀರಾ, ದೇವ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಬರ್ತಾ ಇಲ್ಲ ಅಂತ ಕೇಳ್ತೀರಾ. ಆದರೆ ದುಡ್ಡಿನ ವಿಚಾರ ಬಂದಾಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಸಂಬಂಧ ಇಂಪಾರ್ಟೆಂಟು. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಗ್ತದೆ, ಈ ರೀತಿ ಮಾತಾಡ್ತಿರ್ತೀರ. ದುಡ್ಡು ಮಾಡಿದವ್ರ ಬಗ್ಗೆ, ಶ್ರೀಮಂತರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ತಿರುಗಾಡ್ತಿರ್ತೀರ. ದುಡ್ಡು ಹೇಗೆ ಬರುತ್ತೆ? ನೀವೊಂದು ಮಗುಗೆ ಒಂದು ಚಾಕ್ಲೇಟ್, ಒಂದು ಬಿಸ್ಕಿಟ್ ಕೊಟ್ಟು ನೋಡಿ, ಆ ಮಗು ಖುಷಿಯಾಗಿ ನಿಮ್ಮ ಹತ್ರ ಬರ್ತದೆ. ಒಂದು ನಾಯಿಗೆ ಬಿಸ್ಕಿಟ್ ಹಾಕಿ ನೋಡಿ, 2 ದಿವಸ ಬಿಸ್ಕಿಟ್ ಹಾಕಿ, ಅದು 3ನೇ ದಿವಸ ಬಾಲ ಅಲ್ಲಾಡಿಸಿ ನಿಮ್ಮ ಹತ್ರ ಬರ್ತದೆ. ಅದೇ 2 ದಿವಸ ನೀವು ಬೈರಿ, ಗುರಾಯಿಸಿ, ಅದು ನಿಮ್ಗೆ ಹೆಂಗೋ ಬರುತ್ತಲ್ಲ, ಆ ಮಗು ನಿಮ್ಮಿಂದ ದೂರನೇ ಇರ್ತದೆ. ನೀವು ನಾಯಿಗೆ ಒಂದು 2 ದಿವಸ ಬಿಸ್ಕಿಟ್ ಹಾಕಿದ್ರೆ 3ನೇ ದಿವಸ ಅದು ನೀವು ಬರೋ ಸಮಯ ನೋಡಿ ಕಾಯ್ತದೆ. ಅದೇ ರೀತಿ ದುಡ್ಡು ಸಹ, ಅದೇ ರೀತಿ ನೀವು ದುಡ್ಡಿಗೆ ಬೈತಾ ಇರ್ರಿ, ಅದು ನಿಮ್ಮ ಹತ್ರ ಬರೋದೇ ಇಲ್ಲ. ಅದೇ ದುಡ್ಡಿನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ, ಅದು ಬಂದಾಗ ಅದಕ್ಕೆ ಗೌರವ ಕೊಡಿ, ನಿಮ್ಮ ಹತ್ರ ದುಡ್ಡು ಬರ್ತದೆ. ಇನ್ನು ನೀವು ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ದೀಪ ಹಚ್ಚುತ್ತೀರಾ, ಧೂಪ ಕರ್ಪೂರ ಎಲ್ಲ ಮಾಡ್ತೀರಾ, ಕೊನೆಗೆ ಒಂದು ಮಾತು ಹೇಳ್ತೀರಾ, ಎಷ್ಟು ದೇವ್ರು ಮಾಡಿದ್ರೆ ಅಷ್ಟೇ, ದೇವ್ರು ಏನೂ ಕೊಡೋದೇ ಇಲ್ಲ, ಏನು ಪ್ರಯೋಜನ ಇಲ್ಲ, ದೇವ್ರು ಹೇಗೆ ಕೊಡ್ತಾನೆ? ನಿಮಗೆ ನಂಬಿಕೆ ಇಲ್ಲ, ಸುಮ್ಮನೆ ಮಾಡೋದು, ಏನೂ ಆಗಲ್ಲ ಅಂತೀರ. ಏನೂ ಆಗಲ್ಲ, ದೇವ್ರು ಏನು ಬಲ ಕೊಡಲ್ಲ ಅಂದರೆ ಪೂಜೆ ಯಾಕೆ ಮಾಡ್ತೀರಾ? ಅಹಂ ಬ್ರಹ್ಮಾಸ್ಮಿ, ನೀವೇ ಬ್ರಹ್ಮ, ನೀವೇ ಏನು ಹೇಳ್ತಾ ಇದ್ದೀರಾ? ಆಗಲ್ಲ ಅಂತ ಮತ್ತೆ ಹೇಗಾಗುತ್ತೆ? ಎಲ್ಲ ಶಕ್ತಿ ನಿಮ್ಮೊಳಗಿದೆ. ನೀವು ನಿಮ್ಮನ್ನು ಬೈಕೋತಾ ಇದ್ದೀರಾ, ದೇವರಿಗಲ್ಲ. ದೇವರನ್ನು ನಂಬಿ, ಭಕ್ತಿಯಿಂದ ನಂಬಿ ದೇವರನ್ನು ಕರೆದಾಗ ಆ ದೇವರು ನಮಗೆ ಮಾರ್ಗದರ್ಶನ ತೋರ್ತಾನೆ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ನಾವು ದೇವರನ್ನು ಆರಾಧನೆ ಮಾಡಿದಾಗ ಆ ಶಕ್ತಿ ನಮಗೆ ದಾರಿ ತೋರಿಸ್ತದೆ. ನಮ್ಮ ಇಷ್ಟಾರ್ಥ ಏನೇ ಇರಲಿ ನೆರವೇರ್ತದೆ. ನಿಷ್ಠೆಯಿಂದ, ನಾನು ಹೇಳಿದ್ದ ಒಂದೇ ಒಂದು ಸಾಧನೆ ಏನಿದೆ ಅದನ್ನು ನೀವು ನಿಷ್ಠೆಯಿಂದ ಮಾಡಿದಾಗ ನಿಮಗೆ ಏನು ಹಣ, ಐಶ್ವರ್ಯ, ಸಂಬಂಧ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸಫಲತೆ ಏನು ಬೇಕೋ ಎಲ್ಲ ಸಿಗ್ತದೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಯೋಣ. ಒಂದು 6 ತಿಂಗಳು, 1 ವರ್ಷನೋ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿದಾಗ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನಂದರೆ, ನೆಗೆಟಿವ್ ಮಾತಾಡೋದನ್ನು ನಿಲ್ಲಿಸ್ಬಿಡಿ. ಈಗ ಹೋದ ಸಲನೂ ನೀವು ಮಾತಾಡಿದ್ರಿ, ಅಂಬಾನಿ ಅಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡ್ದ, ಬಡವರಿಗೆ ಕೊಟ್ಟರೆ ಆಗ್ತಿರ್ಲಿಲ್ವಾ ಅಂತ. ಯಾಕೆ ಕೊಡಬೇಕು? ನೀವು ನಿಮ್ಮ ಮದುವೆ ಅದ್ದೂರಿ ಯಾಕೆ ಮಾಡಿದ್ರಿ? ಯಾಕಾದ್ರಿ? ದೇವಸ್ಥಾನದಲ್ಲಿ ಹೋಗಿ ಸಿಂಪಲ್ ಆಗಿಬಿಟ್ಟು ಆ ದುಡ್ಡಲ್ಲಿ ಬಡವರಿಗೆ ದಾನ ಮಾಡಿದ್ರಾ? ನೀವು ಬಡವರಿಗೆ ಸಹಾಯ ಮಾಡ್ಬೋದಿತ್ತಲ್ವಾ? ನಿಮ್ಮ ಮನೇಲಿ ಫಂಕ್ಷನ್ ಮಾಡ್ತೀರಾ, ಯಾಕೆ ಅದ್ದೂರಿ ಯಾಕೆ ಮಾಡ್ತೀರಾ? ಬರ್ತ್ಡೇ ಮಾಡ್ತೀರಾ, ಯಾಕೆ ಅದ್ದೂರಿ ಯಾಕೆ ಮಾಡ್ತೀರಾ? ಹೋಗ್ಬಿಟ್ಟು ಬಡವರಿಗೆ ಉದ್ಧಾರ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಮೊದಲು ಈ ನೆಗೆಟಿವ್ ಮಾತಾಡೋದನ್ನು ನಿಲ್ಲಿಸ್ಬಿಡಿ. ಅವ್ರ ದುಡ್ಡು ಅವ್ರು ಖರ್ಚು ಮಾಡ್ತಾ ಇದ್ದಾರೆ, ತುಂಬ ಜನರಿಗೆ ಕೊಟ್ಟಿರ್ಬೋದು, ನಿಮ್ಗೆ ಗೊತ್ತಿಲ್ಲದಿರ್ಬೋದು. ನೀವು ಈ ರೀತಿ ಮಾತಾಡೋದನ್ನು ಮೊದಲು ನಿಲ್ಲಿಸ್ಬಿಡಿ. ನಿಮಗೆ ಹೆಬ್ಬೆಟ್ಟು ಚೆನ್ನಾಗಿದೆಯಾ? ಇದೆ. ಅಲ್ಲಿ ಲೈಕ್ ಬಟನ್ ಇದೆಯಾ? ಇದೆ. ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಾ? ಜ್ಞಾನ ಫ್ರೀಯಾಗಿ ಹಂಚ್ಕೊಳ್ತಾ ಇದ್ದೀನಾ? ಹೌದು. ಒಂದು ಲೈಕ್ ಕೊಟ್ಟಿದ್ದೀರಾ? ಅಲ್ಲಿ ಥ್ಯಾಂಕ್ಸ್ ಅಂತ ಒಂದು ಇದೆ. ಯಾವತ್ತಾದರೂ ₹1 ಆದರೂ ಕಳಿಸಿದ್ದೀರಾ? ಇಲ್ಲ. ಮತ್ತು ಯಾಕೆ ಮಾತಾಡ್ತೀರಾ? ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವೆಷ್ಟು ಸರಿಯಾಗಿದ್ದೀವಿ ಅನ್ನೋದನ್ನೇ ನೋಡಬೇಕಾಗ್ತದೆ. ಹಾಗಾಗಿ ನೆಗೆಟಿವ್ ಮಾತಾಡೋದನ್ನು ನಿಲ್ಲಿಸ್ಬಿಡಿ. ಇಲ್ಲಿ ದೇವಿ ಸಾಧನೆಗೆ ನಾವು ಹಿಡಿತಾ ಇದ್ದೀವಿ ಅಂದರೆ ಮೊದಲು ನಾವು ಸರಿ ಆಗಬೇಕೀಗ. ನಮ್ಮ ಮೈಂಡಲ್ಲಿ, ನಮ್ಮ ಥಾಟಲ್ಲಿ, ನಮ್ಮ ಇಮೋಷನಲ್ಲಿ ನಾವು ಮೊದಲು ಸರಿ ಆಗಬೇಕು. ಆವಾಗ ಆ ಒಂದು ಶಕ್ತಿನ ಆರಾಧನೆ ಮಾಡ್ಬೋದು. ಹಾಗಾಗಿ ನೀವು ನೆಗೆಟಿವ್ ಮಾತಾಡಬೇಡಿ, ನೆಗೆಟಿವ್ ಮಾತಾಡೋರ ಜೊತೆನೂ ಇರಬೇಡಿ. ನೀವೇನನ್ನು ನೋಡ್ತೀರಾ, ಏನನ್ನು ಮಾತಾಡ್ತೀರಾ, ಏನನ್ನು ಯೋಚನೆ ಮಾಡ್ತೀರಾ, ಅಂಥ ವಿಚಾರಗಳೇ ನಿಮ್ಮ ಹತ್ರ ಬರ್ತವೆ. ಅಂಥ ಜನರೇ ನಿಮ್ಗೆ ಸಿಗ್ತಾರೆ.